ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಕೆಲವೊಂದು ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿತ್ತು. ಈಗಾಗಲೇ 2023-24ನೇ ಸಾಲಿನಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ನವೀಕರಣ ಆಗಿರಬಹುದು, ನಂತರ ಗಂಗಾ ಕಲ್ಯಾಣ ಯೋಜನೆ, ನಂತರ ಶ್ರಮಶಕ್ತಿ ಸಾಲ ಸೌಲಭ್ಯ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಮತ್ತು ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ, ಅದರ ಜೊತೆ ವೃತ್ತಿ ಪ್ರೋತ್ಸಾಹ ಯೋಜನೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಈ ಎಲ್ಲಾ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿ ಇದರ ಲಾಭನ ಪಡೆದುಕೊಳ್ತಾ ಇದ್ರೆ. ಈಗಾಗಲೇ ಏನಾಗ್ತಾ ಇತ್ತು, ಈ ಎಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸ್ನೇಹಿತರೆ, ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಆ ಯೋಜನೆ ಏನು ಸ್ನೇಹಿತರೆ, ನಿಮ್ಮ ಅರ್ಹತೆಗಳೇನು ಮತ್ತು ನೀವು ಅರ್ಜಿ ಸಲ್ಲಿಸಲು ಬೇಕಾಗುವಂತ ದಾಖಲಾತಿಗಳು ಯಾವುವು, ಅದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SR ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ನಾವು ಪ್ರತಿಯೊಂದು ವಿಡಿಯೋನ ಆಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, KMDC ಲೋನ್ ಅಂದ್ರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಹಲವಾರು ಯೋಜನೆಗಳನ್ನ ಈಗಾಗಲೇ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅರಿವು ಲೋನ್ ಆಗಿರುತ್ತೆ, ನಂತರ ಶ್ರಮಶಕ್ತಿ ಸಾಲ ಅಂದ್ರೆ 1 ಲಕ್ಷ ಲೋನ್ ಆಗಿರುತ್ತೆ, ನಂತರ ಸ್ವಾವಲಂಬಿ ಸಾರಥ್ಯ ಅಂದ್ರೆ ರಿಕ್ಷಾ ಆಗಿರ್ಬೋದು ಮತ್ತು ಬೇರೆ ಏನಂತರ ಗೂಡ್ಸ್ 3 ವೀಲರ್ನ ಕೊಡ್ತಾರೆ. 50% ಸಬ್ಸಿಡಿಯಲ್ಲಿ ಕೊಡ್ತಾರೆ. ನಂತರ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಆಗಿರ್ಬೋದು, ನಂತರ ಗಂಗಾ ಕಲ್ಯಾಣ ಬೋರ್ ಹೊಡಿಸಲು, ಇದೇ ರೀತಿ ವೃತ್ತಿಪರ ಪ್ರೋತ್ಸಾಹ ಯೋಜನೆ ಅಂತ ಈ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಈ ಯೋಜನೆಗಳನ್ನ ಜಾರಿಗೆ ತಂದಿರಂತೆ ಈಗಾಗಲೇ ಕೆಲವೊಂದು ಅರ್ಜಿಗಳನ್ನ ಸಲ್ಲಿಸಿ ಅದರ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಸ್ನೇಹಿತರೆ, ಆ ಯೋಜನೆ ಬಗ್ಗೆ ಮಾಹಿತಿನ ತಿಳ್ಕೊಣ ಬನ್ನಿ. ಸ್ನೇಹಿತರೆ, KMDC ಲೋನ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಈ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಬೋದು. ನಂತರ ಪೂರ್ತಿಯಾಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡು ಈಗ ತೆರೆದಿದೆ ಅಂತ ಇದೆ, ಸಾಂತ್ವನ ಯೋಜನೆ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಬಹುದು ಸಾಂತ್ವನ ಯೋಜನೆ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈಗಾಗಲೇ ಲಿಂಕ್ ಕೂಡ ಓಪನ್ ಆಗಿದೆ. ರಾಜ್ಯದಲ್ಲಿ ಕೋಮು ಗಲಭೆ ಮತ್ತು ಹಿಂಸಾಚಾರದ ಸಂದರ್ಭಗಳಲ್ಲಿ ಹಾಗೂ ಪರಿಸರ ವಿಕೋಪಗಳಿಂದ ವ್ಯಾಪಾರ ಕೇಂದ್ರಗಳು ಹಾಗೂ ವಾಸದ ಮನೆಗಳು ನಾಶ ಅಥವಾ ಹಾನಿಗೊಳಗಾಗಿದ್ದರೆ ಅಂತ ಪ್ರಕರಣಗಳಲ್ಲಿ ಕನಿಷ್ಠ 2 ಲಕ್ಷ ನಷ್ಟವಾಗಿದ್ದರೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೇಲ್ಕಂಡಂತೆ 2 ವರ್ಗಗಳ ರಾಜ್ಯದಲ್ಲಿನ ವಿಶೇಷ ದುರ್ಬಲ ವರ್ಗದ ಫಲಾನುಭವಿಗಳಿಗೆ ಗರಿಷ್ಠ 5 ಲಕ್ಷದ ಘಟಕದ ವೆಚ್ಚ ಏನ್ ಮಾಡ್ತಾರೆ, ನಿಮಗೆ ಸಾಲ ರೂಪದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಸಾಲನ ಕೊಟ್ಟರೆ ಅದರಲ್ಲಿ 50% ಏನಾಗಿರುತ್ತೆ ಸರ್ಕಾರದಿಂದ ಸಹಾಯಧನ ಆಗಿರುತ್ತೆ. ಇನ್ನು ಉಳಿದ 3% ಬಡ್ಡಿ ದರದಲ್ಲಿ 50% ನಿಮಗೇನಾಗುತ್ತೆ ಸಾಲವನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಇದರಲ್ಲಿ ಏನಾಗುತ್ತೆ, 5 ಲಕ್ಷ ನಿಮಗೆ ಕೊಟ್ಟರೆ 50% ಸಹಾಯಧನದಿಂದ 2 ಲಕ್ಷ ಏನಾಗುತ್ತೆ ಸಬ್ಸಿಡಿ ಆಗುತ್ತೆ. ಇನ್ನುಳಿದ 2.5 ಲಕ್ಷ ಏನಾಗಿರುತ್ತೆ 3% ಬಡ್ಡಿ ದರದಂತೆ ನಿಮ್ಮ ಬ್ಯಾಂಕ್ನಲ್ಲಿ ಸಾಲವಿರುತ್ತೆ. ಓಕೆ, ಅದನ್ನು ನೀವು ಹಂತವಾಗಿ ನೀವು ಅದನ್ನು ಕಟ್ಟಬೇಕಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈ ಅರ್ಹತೆಗಳೇನು, ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಮಲ್ಲಿ ಇರುವಂಥ ಅರ್ಹತೆಗಳೇನು? ಒಂದನೇದಾಗಿ ಫಲಾನುಭವಿ ರಾಜ್ಯದ ಏನಾಗಿರ್ಬೋದು ಅಲ್ಪಸಂಖ್ಯಾತರನಾಗಿರಬೇಕಾಗುತ್ತೆ. ನಂತರ ಫಲಾನುಭವಿ ರಾಜ್ಯದ ಕಾಯಂ ನಿವಾಸಿ ಆಗಿರತಕ್ಕದ್ದು. ನಂತರ ಫಲಾನುಭವಿ ವಯಸ್ಸು ಏನಾಗಿರಬೇಕು 18ರಿಂದ 55 ವರ್ಷಗಳಾಗಿರತಕ್ಕದ್ದು. ನಂತರ ಕುಟುಂಬದ ವಾರ್ಷಿಕ ಅಂತ ಬಂದಾಗ 8 ಲಕ್ಷಕ್ಕಿಂತ ಕಡಿಮೆ ಇರುವ ಆದಾಯ ಪ್ರಮಾಣ ಪತ್ರ ಹೊಂದಿದ್ರೆ ನೀವು ಅರ್ಜಿನ ಸಲ್ಲಿಸಬಹುದು. ನಂತರ ಸಂತ್ರಸ್ತರಾದ ಫಲಾನುಭವಿಗಳ ಸಂಬಂಧಪಟ್ಟ ಸಮಕ್ಷ ಪ್ರಾಧಿಕಾರದಿಂದ ವರದಿಯನ್ನು ಪಡೆದಿರತಕ್ಕದ್ದು. ಏನಾದರೂ ನಿಮಗೆ ಇಲ್ಲಿ ನಾಶವಾಗಿರುವಂಥ ಏನಾದರೂ ಪ್ರಕರಣಗಳನ್ನು ಹೊಂದಿದರೆ ಅವರಿಂದ ಪಡೆದಿರುವಂಥ ಇಲಾಖೆಯಿಂದ ಪಡೆದಂಥ ವರದಿನ ಪಡ್ಕೊಳ್ಬೇಕಾಗುತ್ತದೆ. ನಂತರ ಅರ್ಜಿದಾರರ ಕುಟುಂಬದ ಸದಸ್ಯರು ಯಾರೊಬ್ಬರು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ನಂತರ ಅರ್ಜಿದಾರರ ಅಥವಾ ಅವರ ಕುಟುಂಬದಲ್ಲಿ ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿ ಒಂದು KMDC ಇಲ್ಲಿ ಬರುವಂಥ ಯೋಜನೆಗಳನ್ನು ನೀವು ಪಡೆದುಕೊಂಡಿದ್ದರೆ ಅಂಥವರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಅದರಲ್ಲಿ ಅರಿವು ಯೋಜನೆ ಹೊರತುಪಡಿಸಿ ಇನ್ನುಳಿದ ಯಾವೆಲ್ಲ ಯೋಜನೆಗಳಿವೆ ಆ ಯೋಜನೆಗಳನ್ನು ನೀವೇನೋ ಪಡ್ಕೊಂಡಿದ್ರೆ 5 ವರ್ಷದ ಒಳಗಡೆ ಏನಾದರೂ ಪಡ್ಕೊಂಡಿದ್ರೆ ಇದಕ್ಕೆ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಓಕೆ, 5 ವರ್ಷ ಆಗಿದ್ದರೆ ಈ ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು. ನಂತರ ದಾಖಲಾತಿ ಅಂತ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ದಾಖಲಾತಿ ಅಂತ ಬಂದಾಗ ಫಲಾನುಭವಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕಾಗುತ್ತೆ. ನಂತರ ಜಾತಿ ಆದಾಯ ಪ್ರಮಾಣ ಪತ್ರ ಯಾರ್ದು ಬೇಕಂದರೆ ಅಲ್ಪಸಂಖ್ಯಾತರ ನಿಗಮದಲ್ಲಿ ಹೊಂದಿರುವಂಥವರು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತದೆ. ನಂತರ ಚಾಲ್ತಿಯಲ್ಲಿರಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಚಾಲ್ತಿಯಲ್ಲಿರಬೇಕು. ನಂತರ ಆಧಾರ್ ಸಂಖ್ಯೆ ಬೇಕಾಗುತ್ತೆ. ನಂತರ ಫಲಾನುಭವಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಂತರ ಇಲ್ಲಿ
ಖಾತರಿ ನೀಡುವವರ ಸ್ವಯಂ ಘೋಷಣೆ ಅಂತ ಕೊಟ್ಟಿದೆ. ಖಾತರಿ ನೀಡುವುದಂದರೆ ಶ್ಯೂರಿಟಿ ಅಂತ ಬರ್ತಾರೆ. ಸೊ ನಿಮಗೆ ಯಾರು ಶ್ಯೂರಿಟಿ ನೀಡ್ತಾರೋ ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ನ ತೆಗೆದುಕೊಂಡು ಅವರ ಸಹಿನ ತೆಗೆದುಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ಗೋಸ್ಕರ ಸ್ವಯಂ ಘೋಷಣೆ ಪತ್ರ, ನಂತರ ಸಂಬಂಧಪಟ್ಟ ಸಮಕ್ಷ ಪ್ರಾಧಿಕಾರದಿಂದ ತೀರ್ಪು ಅಥವಾ ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ವರದಿ ಕೂಡ ಬೇಕಾಗುತ್ತೆ. ಆ ವರದಿಗಳನ್ನು ತೆಗೆದುಕೊಂಡು ನಂತರ ಈ ದಾಖಲಾತಿ ಎಲ್ಲವನ್ನು ತೆಗೆದುಕೊಂಡು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನೀವು ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಬಂದಿರುವಂಥ ಹೊಸ ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.